Mr. Yogendra has catered to our school before also for some events. So it was nice to know that he has opened a hotel here. We happened to cross this way, we saw some nice hotel and we walked in, I saw him here. We had coffee is very nice. The ambience is also good, very well maintained, hygiene is there. We wish him all the best, good luck. Anyway, we have a further event now. I'll forward his card. We'll look forward to have business. ನಾವು ಡೈಲಿ ಇದೇ ರಸ್ತೆಯಲ್ಲಿ ಓಡಾಡ್ತೀವಿ. ಇವಾಗ ನೋಡಿದಾಗ ಏನೋ ಒಂದು ಹೊಸದಾಗಿ ಹೋಟೆಲ್ ಪ್ರಾರಂಭ ಆಗಿದೆ, ನೋಡೋಣ ಹೆಂಗಿದೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ಮಿನಿ ಮೀಲ್ಸು ಮತ್ತು ಒಂದು ಕಟ್ ರೈಸ್ ನೋಡಿದ್ದೀವಿ, ಚೆನ್ನಾಗಿದೆ. ಸ್ವಚ್ಛತೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ವಾ, ನೋಡೋಕೆ ಚೆನ್ನಾಗೇ ಕಾಣುತ್ತೆ. ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಮೇಯ್ನ್ ಏನಂದರೆ ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡೂ ಚೆನ್ನಾಗಿರ್ಬೇಕು. ಆವಾಗ ನಾವು ಎಲ್ಲಿದ್ರೂ ಒಂದೊಂದು ಬೆಲೆ ಇರ್ತದೆ, ಮಾಡಿರೋ ಕೆಲಸಕ್ಕೂ ತಕ್ಕ ಪ್ರತಿಫಲ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ಇವತ್ತು ನಾವು ಈಸ್ಟರ್ನ್ ಮೇನ್ ರೋಡ್ 9th ಬ್ಲಾಕ್ ಜಯನಗರದಲ್ಲಿ ಇದ್ದೀವಿ. ಇಲ್ಲಿ ನೀವು ಹಿಂದೆ ನೋಡ್ಬೋದು ಕೆಫ್ ಕೃಷ್ಣಮ್ ಅಂತ ಒಂದು ಹೊಸ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್, ಪ್ಯೂರ್ಲಿ ವೆಜ್ ರೆಸ್ಟೋರೆಂಟ್ ಓಪನ್ ಆಗಿದೆ. ಮತ್ತು ವೀಕ್ಷಕರೇ, ಇವಾಗ ಎಲ್ಲಾದರೂ ನಾವು ಹೋದರೆ ನಮಗೆ ಡೆಫಿನೆಟ್ಲಿ ವೆಜ್ ರೆಸ್ಟೋರೆಂಟ್ ಸಿಗುತ್ತೆ. ಬಟ್ ಅಂಥ ಟೇಸ್ಟ್ ನಮ್ಮ ಬೆಂಗಳೂರಿಯನ್ಸ್ಗೆ ಯಾವ ಟೇಸ್ಟ್ ಬೇಕು ಆ ಟೇಸ್ಟ್ ನಮಗೆ ಸಿಗಲ್ಲ. ಸೊ ಇಲ್ಲಿ ತುಂಬ ಮೆನ್ಯೂ ಇದೆ, ಚೆನ್ನಾಗಿದೆ, ಡಿಶಸ್ನೂ ಇದೆ. ಸೊ ಬನ್ನಿ ಒಂದ್ಸತಿ ಒಳಗಡೆ ನೋಡೋಣ, ಕಸ್ಟಮರ್ಸ್ ರಿವ್ಯೂ ತಿಳ್ಕೊಳ್ಳೋಣ, ಮತ್ತು ಯಾವ ಹೊಸ ಡಿಶಸ್ ಇದೆ ಈ ರೆಸ್ಟೋರೆಂಟ್ನಲ್ಲಿ, ಕೆಫ್ ಕೃಷ್ಣಮ್ನಲ್ಲಿ ಏನು ಹೊಸ ಡಿಶಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಬನ್ನಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೆಫೆ ಕೃಷ್ಣಮ್ ಅಂತ ಹೋಟೆಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ಬ್ರ್ಯಾಂಚ್. ಇದು ಬೇರೆ ನೇಮಲ್ಲಿ ಬೇರೆ ಇದೆ. ಇದರಲ್ಲಿ ಕೆಫೆ ಟೈಪಲ್ಲಿ ಇದನ್ನು ಫಸ್ಟ್ ಮಾಡಿದ್ದೀವಿ. ಇದರಲ್ಲಿ ಫುಲ್ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ಇರುತ್ತೆ. ಒಂದು ಮಂಗಳೂರು ಸ್ಟೈಲ್ ಮತ್ತು ಬ್ಯಾಂಗ್ಳೂರಿಗೆ ಯಾವ್ಯಾವ ಥರ ಫುಡ್ ಬೇಕು ಎಲ್ಲ ಐಟಮ್ಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆಲ್ಮೋಸ್ಟ್ ಲೈವ್ ಐಟಮ್ ಇರುತ್ತೆ. ನಿಮಗೆ ಅದು ಎಲ್ಲರಿಗೂ ತುಂಬ ಖುಷಿ ಆಗುವಂಥ ಐಟಮ್ ಮಾಡಿದ್ದೀವಿ. ಮಣ್ಣಿ ಆಗಲಿ, ಇಲ್ಲ ತಟ್ಟೆ ಇಡ್ಲಿ ಆಗಲಿ, ಇಲ್ಲಾಂದರೆ ಬಟನ್ ಇಡ್ಲಿ ಅಂತ ಇರುತ್ತೆ, ಅದಕ್ಕೊಂಥರ ನಮ್ಮದು ಈ ತವೆ ಟೈಪಲ್ಲಿ ಕೊಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ನಮ್ಮಲ್ಲಿ ಎಲ್ಲ ಪ್ಯೂರ್ ಗೀ, ನಂದಿನಿ ಗೀಯಿಂದನೇ ಮಾಡುವಂಥ ಐಟಮ್. ನಾವೆಲ್ಲ ಮಸಾಲೆ ದೋಸೆ ಎಲ್ಲ ಗೀ ಪುಡಿ ಮಸಾಲೆ ದೋಸೆ, ಗೀ ಪುಡಿ ಇಡ್ಲಿ ಇರುತ್ತೆ. ನಮಗೆ ಗೀ ಕೇಸರಿ ಬಾತ್ ಇರುತ್ತೆ, ಗೀ ಖಾರ ಬಾತ್ ಇರುತ್ತೆ, ಸ್ಪೆಷಲ್ ವೆರೈಟೀಸ್ ಇರುತ್ತೆ, ಹೊಟ್ಟೆ ಕಡುಬು, ಈ ಥರ ಎಲ್ಲ ಸ್ಪೆಷಲ್ ಐಟಮ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಒಂದು ಸತಿ ಎಲ್ಲರೂ ಬಂದು ವಿಸಿಟ್ ಮಾಡಬೇಕು. ಹಾಗೆ ನಮ್ಮದು ಸೌತ್ ಇಂಡಿಯನ್ನಲ್ಲಿ ಊಟನೂ ಇರುತ್ತೆ. ಊಟದಲ್ಲಿ ಒಂದು 2-3 ವೆರೈಟೀಸ್ ಮಾಡಿದ್ದೀವಿ. ಒಂದು ಮೀಡಿಯಮ್ ರೇಂಜಲ್ಲಿರುತ್ತೆ, ಒಂದು ಹೈ ಬಜೆಟಲ್ಲೂ ಇರುತ್ತೆ, ಒಂದು ನಾರ್ತ್ ಇಂಡಿಯನ್ ಕಾನ್ಸೆಪ್ಟು ಇದೆ ನಮ್ಮ ಹತ್ರ. ತುಂಬ ರೋಟೀಸು, ವೆರೈಟಿ ಆಫ್ ಕರಿ ಇರುತ್ತೆ, ಫ್ರೈಡ್ ರೈಸ್, ನೂಡಲ್ಸ್, ಈ ಥರ ಮಂಚೂರಿಯನ್ ಆಗಿರುತ್ತೆ. ಆಮೇಲೆ ಚಾಟ್ಸ್ ಇರುತ್ತೆ, ಜ್ಯೂಸು, ಐಸ್ ಕ್ರೀಮ್ಸ್ ಎಲ್ಲ ಇರುತ್ತೆ. ಈ ಥರದ್ದೊಂದು ಕಾನ್ಸೆಪ್ಟಲ್ಲಿ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದೇ ಥರ ಇದು ಮಾಡಿಬಿಟ್ಟು ಒಂದು ಹೊಸದಾಗಿ ಒಂದು ಕ್ರಿಯೇಟಿವ್ ಮಾಡಿದ್ದೀವಿ. ಈಗ ಜನದ ರೆಸ್ಪಾನ್ಸಿಬಲ್ ಹೆಂಗಿರುತ್ತೆ ಎಲ್ಲ ನೋಡಬೇಕಾಗಿ ಕಾಯ್ತಾ ಇದ್ದೀವಿ. ಈಗ ಅದಕ್ಕೆ ಸರ್ ಫುಡ್ ಕ್ವಾಲಿಟಿ ಯಾವ ಥರ ಇದೆ? ನಮ್ಮದು ಫುಡ್ ಕ್ವಾಲಿಟಿ ಎಲ್ಲ ಹೈಜಿನಿಕ್ ಆಗಿರುತ್ತೆ. ನೀವು ಆಲ್ಮೋಸ್ಟ್ ನೋಡಿರ್ಬೋದು, ನಮ್ಮದೆಲ್ಲ ಪ್ಲೇಟ್ ಡಿಸೈನಿಂಗ್ ಪ್ಲೇಟ್ ಇರುತ್ತೆ. ಮತ್ತು ನಾವು ಪ್ಯೂರ್ ಗೀಯಿಂದ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಫುಡ್ ಹೈಜಿನಿಕ್ಕಾಗಿ ಮಾಡ್ತೀವಿ. ಹುಡುಗರು ಒಂದೇ ಎಲ್ಲರಿಗೂ ಗ್ಲೌಸ್ ಇರುತ್ತೆ, ಆಲ್ಮೋಸ್ಟ್ ಯೂನಿಫಾರ್ಮಲ್ಲಿ ಇರ್ತಾರೆ. ನಮ್ಮದು ಹೈಜಿನಿಕಲ್ ಅಂದರೆ ಈ ನಮ್ಮದು ಬಾಯ್ಲ್ ವಾಟ್ರಲ್ಲೇ ಪ್ಲೇಟ್ ವಾಶ್ ಆಗುತ್ತೆ. ನೀವು ನೋಡ್ಬೋದು, ಲೈವ್ ಆಗಿ ವಾಷಿಂಗ್ ಎಲ್ಲ ಇದೆ. ಈ ಥರ ಮಾಡ್ತೀವಿ. ಫುಲ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದೀವಿ. ಪ್ರೈಸ್ ಬಗ್ಗೆ ಏನು ಹೇಳ್ತೀರಾ? ಪ್ರೈಸಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಲ್ಲಿ ನಾರ್ಮಲ್ ಇದೆ. ಹಾಗೆ ಅದಕ್ಕಿಂತಲೂ ಕಮ್ಮಿ ಬಜೆಟಲ್ಲೂ ನಮ್ಮಲ್ಲಿ ಒಂದು ಇಡ್ಲಿ ವಡೆ ಇರುತ್ತೆ, 2 ಇಡ್ಲಿ 1 ವಡೆ, ಸ್ಮಾಲ್ ಸೈಜ್ ಇರುತ್ತೆ. ಅದರಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಒಂದು 50 ರುಪೀಸ್ ಒಳಗಡೆ ರೇಟಲ್ಲಿರುತ್ತೆ. ಮತ್ತು ದೋಸೆಲ್ಲಿ ಹಾಗೆ ಮಿನಿ ದೋಸೆ ಅಂತ ಇದೆ ನಮ್ಮಲ್ಲಿ, ಫುಲ್ ಪ್ಯೂರ್ ಗೀ ಮಿನಿ ದೋಸೆ, ಅದು ಗೀ ಪುಡಿ ಮಿನಿ ದೋಸೆ ಅಂತ ಇರುತ್ತೆ. ಅದು ತುಂಬ ಚೆನ್ನಾಗಿದೆ. ಓನ್ಲಿ ಅದು 45 ರುಪೀಸಲ್ಲಿರುತ್ತೆ. ಎಲ್ಲ ನಮ್ಮ ಈ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕು, ಈಗ ಎಲ್ರಿಗೂ ಒಂದೇ ಥರ ತಿನ್ನೋಕ್ಕಾಗಲ್ಲ. ಮಸಾಲೆ ದೋಸೆ ಇರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತಂತೆ, ಸ್ವಲ್ಪ ಕಮ್ಮಿ ಇದೆ ಯಾವುದ್ರ ಬಜೆಟಲ್ಲಿ ಬೇಕು, ಇಲ್ಲಾಂದರೆ ಸಣ್ಣಗೆ ಇಷ್ಟೇ ನಂಗೆ ಬೇಕು, ಸ್ಮಾಲ್ ಫುಡ್ಡಸ್ ಬೇಕಂತ ಇರ್ತಾರೆ. ಆವಾಗ ಅದಕ್ಕಂತಲೇ ನಾವು ಒಂದು ಮಿನಿ ಮಸಾಲೆ ದೋಸೆ, ಗೀ ಮಸಾಲೆ ದೋಸೆ ಅಂತ ಇದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಬಟನ್ ಇಡ್ಲಿ ಅಂತ ಇರುತ್ತೆ, ಬುಲೆಟ್ ಇಡ್ಲಿ ಅಂತಾರೆ, ಅದು ತೊವೆಯಲ್ಲಿ ಕೊಡ್ತೀವಿ. ಅದಾದರೆ ಲೈಟ್ ಫುಡ್ ನಿಮಗೆ. ಒಂದು ಶಾವಿಗೆ ಬಾತ್ ಇದೆ, ಅದೆಲ್ಲ ಒಂಥರ ಕ್ರಿಯೇಟಿವ್ ಮಾಡಿ ಒಂದು ಒಳ್ಳೆ ಫುಡ್ ಎಲ್ಲ ರೆಡಿ ಮಾಡ್ತೀವಿ. ಸರ್, ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿ ಟ್ರಾಫಿಕ್ ಪ್ರಾಬ್ಲಮ್ಸ್, ಪಾರ್ಕಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ. ಹೌದು, ಇಲ್ಲ ನಮ್ಮಲ್ಲಿ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಇದೆ. ಯಾಕಂದರೆ ನಾವು ಒಂದು 50 ಕಾರ್ ನಿಲ್ಲಿಸ್ಬೋದು. ಸುತ್ತಮುತ್ತ ತುಂಬ ಪಾರ್ಕಿಂಗ್ ಚೆನ್ನಾಗಿತ್ತು. ನಾವೇ ಎಲ್ಲ ರೆಡಿ ಮಾಡಿಸಿ ಕ್ಲೀನ್ ಮಾಡಿಸಿಟ್ಟಿದ್ದೀವಿ. ಅಲ್ಗಡೆ ಎದುರುಗಡೆನೂ ನಮಗೆ ಪಾರ್ಕಿಂಗ್ ತುಂಬ ಇದೆ. ಯಾವುದೇ ಪಾರ್ಕಿಂಗ್ ಸಮಸ್ಯೆ ಇರಲ್ಲ ನಮ್ಮ ಹತ್ರ. ಓಪನಿಂಗ್ ಇನಾಗ್ರೇಷನ್ ನಿನ್ನೆ ಆಯಿತು. ಇವತ್ತೆಲ್ಲ ಕಸ್ಟಮರ್ಗೆ ನಿನ್ನೆ ಎಲ್ಲ ಫುಲ್ ಫುಡ್ ಫ್ರೀ ಇತ್ತು. ಎಲ್ಲರಿಗೆ ಟೇಸ್ಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಎಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ನಿನ್ನೆ ನಮ್ಮ ರಾಮಮೂರ್ತಿಯವ್ರು ಬಂದಿದ್ದರು, ಆಮೇಲೆ ಮಾಲತಿ ಸೋಮಶೇಖರ್ ಅವ್ರು ಬಂದಿದ್ದರು, ಆಮೇಲೆ ನಮ್ಮ ದಿವಾಕರ್ ಸರ್ ಬಂದಿದ್ದರು,
ಮತ್ತು ತೇಜಸ್ವಿ ಸೂರ್ಯಜಿ ಅವರು ಬರ್ತೀನಿ ಅಂತ ಹೇಳಿದರು, ಇವತ್ತು ಬರ್ತಾ ಇದ್ದಾರೆ. ಇಷ್ಟು ಜನ ಬರ್ತಾರೆ. ಸ್ಪೆಷಲ್ ಆಗಿ ಏನು ನಮ್ಮದು ಸ್ಪೆಷಲ್ ಅಂದರೆ ಗೀ ಪುಡಿ ಮಸಾಲೆ ದೋಸೆ, ಗೀ ಪುಡಿ ಇಡ್ಲಿ, ಆಮೇಲೆ ಗೀ ಕೇಸರಿ ಬಾತ್, ಗೀ ಖಾರ ಬಾತ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕರ್ನಾಟಕ ಜನಕ್ಕೆ ಇದುವರೆಗೂ ನಮಗೆ ನಾವು ಎಲ್ಲೆಲ್ಲಿ ಮಾಡಿದ್ದೀವಿ ಎಲ್ಲ ಕಡೆ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಅವರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಒಂದು ಒಳ್ಳೆ ರೀತಿಯಿಂದ ನೋಡಬೇಕಂತ ತುಂಬ ಆಸೆ. ಕೆಫೆ ಕೃಷ್ಣಮ್ ಅಂತ ಒಂದು ಹೋಟೆಲ್ ಓಪನ್ ಆಗಿದೆ ಮೇವ ಕಾಲೇಜ್ ಪಕ್ಕ ಈಸ್ಟ್ ಎಂಡಲ್ಲಿ. ಈ ಜಾಗಕ್ಕೆ ಒಂದು ಒಳ್ಳೆ ಹೋಟ್ಲು ಬೇಕಿತ್ತು, ಒಂದು ಒಳ್ಳೆ ಹೈಜೆನಿಕ್ ಇರುವಂಥ ಹೋಟ್ಲು, ಮತ್ತು ಒಳ್ಳೆ ಇವರಿಗೆ ಮೊದಲೇ ಬ್ರಾಂಚಸ್ ಇದೆ ಇವ್ರದ್ದು, ಮತ್ತು ಒಂದು ಹೈಜೆನಿಕ್ ಇರುವಂಥ ಫುಡ್ಡು ಇರುವಂಥ ಹೋಟ್ಲ್ ಈ ಜಾಗಕ್ಕೆ ನಮಗೆಲ್ಲರಿಗೂ ಬೇಕಿತ್ತು. ಅದರಿಂದ ಒಂದು ಒಳ್ಳೆ ಹೋಟ್ಲು ಮಾಡಿದ್ದಾರೆ. ಒಂದು ಒಳ್ಳೆ ಕಾಫಿನ ನಾವು ಕುಡಿತಾ ಇದ್ದೀವಿ, ಟೇಸ್ಟ್ ನೋಡೋಣ ಅಂತ. ಸುತ್ತಮುತ್ತಕ್ಕಿಂತ ಕಾಫಿ ಒಳ್ಳೆ ಚೆನ್ನಾಗಿದೆ. ಮತ್ತು ಇವರಿಗೆ ಈ ಭಾಗದಲ್ಲಿ ಒಂದು ಫ್ಯಾಮಿಲಿ ಕಸ್ಟಮರ್ ಕೂತ್ಕೊಳ್ಳುವಂಥ ಹೋಟ್ಲು ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಒಂದು ಒಳ್ಳೆ ಆ್ಯಂಬಿಯನ್ಸು ಮತ್ತು ಕ್ಲೀನ್ ಮೇಂಟೆನೆನ್ಸು, ಒಳ್ಳೆ ಹೈಜೆನಿಕ್ ಇದೆ. ಇವ್ರು ಬೇರೆ ಹೋಟ್ಲುಗಳಲ್ಲೂ ನಾವು ನೋಡಿದ್ವಿ, ಆಮೇಲೆ ಗೊತ್ತಾಯ್ತು ಇಲ್ಲಿ ಬಂದಾಗ ಇವ್ರದ್ದೇ ಹೋಟ್ಲು ಅಂತ. ಬಟ್ ಚೆನ್ನಾಗಿದೆ ಹೋಟ್ಲು, ಒಳ್ಳೆ ನಾವು ಇಡ್ಲಿ ವಡೆ ಎಲ್ಲ ತಿಂದ್ವಿ, ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ, ಒಳ್ಳೆ ಹೈಜೆನಿಕ್ ಇರುವಂಥ ಹೋಟ್ಲು. ಎಲ್ಲರೂ ಒಂದು ಸಲ ವಿಸಿಟ್